ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ದೀಪ್ತಿ ಶೆಟ್ಟಿ, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಇಲ್ಲಿನ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್. ಮಹಿಳಾ ದಿನಾಚರಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತನಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಧನ್ಯವಾದಗಳು. ಮೇಡಮ್, ಈಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬ ದೊಡ್ಡದಿರ್ತದೆ. ಆಕೆ ತಾಯಿಯಾಗಿ, ಸಹೋದರಿಯಾಗಿ, ಪತ್ನಿಯಾಗಿ ಒಂದು ಇಡೀ ಕುಟುಂಬವನ್ನ ಮುನ್ನಡೆಸುವಂತಹ ಕೆಲಸವನ್ನ ಅವಳೊಬ್ಳು ಮಾಡ್ತಾಳೆ. ಅಂದರೆ ಅವಳಿಗಾಗಿ ಒಂದು ಪ್ರತ್ಯೇಕ ದಿನ ಅಂತೇಳಿ ಇಟ್ಟಾಗ ಅದು ಎಷ್ಟು ಪ್ರಸ್ತುತ ಅಂತ ಹೇಳ್ತೀರಿ ನೀವು? ನಾವು ಮಾರ್ಚ್ 8ನೇ ತಾರೀಕಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದು ಪ್ರತಿಯೊಂದು ಮಹಿಳೆಯ ಜೀವನದಲ್ಲಿ ಬಹಳ ಮುಖ್ಯವಾಗಿ ಆಚರಿಸಬೇಕಾದಂತಹ ದಿನ. ಯಾಕೆ ಹೇಳಿದ್ರೆ, ಪ್ರತಿಯೊಂದು ಕೆಲಸಕ್ಕೆ ತನ್ನದೇ ಆದ ಅಪ್ರಿಸಿಯೇಷನ್ ಅಥವಾ ಪ್ರಶಂಸೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ನಮ್ಮ ಮನೆಯಲ್ಲಿ ನೋಡಿರ್ಬೋದು ಅಥವಾ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ನೋಡಿರ್ಬೋದು, ಮಹಿಳೆಯರು ನಿರಂತರ 24/7 ಅಂತ ಹೇಳ್ತವೆ, ನಿರಂತರವಾಗಿ ಕೆಲಸ ಮಾಡ್ಕೊಳ್ತಾ ಇರುವವರು. ಸೊ ಇವರಿಗೆ ಪ್ರಶಂಸೆ ಅಲ್ಲದಿದ್ರೂ ಕೂಡ ತನ್ನದೇ ಆದ ದಿನ, ಈಗ ಹೇಗೆ ನಾವು ಬರ್ತ್ಡೇ ಸೆಲೆಬ್ರೇಷನ್ಸ್ ಅಂತ ಹೇಳುವಾಗ ಎಲ್ರಿಗೂ ಖುಷಿ, ಯಾಕಂದ್ರೆ ನಮ್ಮ ಹುಟ್ಟಿ 50 ವರ್ಷ 60 ವರ್ಷ ಆದರೂ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಅನ್ನುವಾಗ ಎಲ್ರಿಗೂ ಒಂದು ಖುಷಿ. ಸೊ ಆ ಒಂದು ಪ್ರತ್ಯೇಕ ದಿನ ಮೀಸಲಿಟ್ಟದ್ದು ಅವರಿಗೋಸ್ಕರ. ಸೊ ಹಾಗೆ ಈ ಮಹಿಳಾ ದಿನಾಚರಣೆ ಅನ್ನೋದು ತನ್ನದೇ ಆದ ಐಡೆಂಟಿಟಿ ಏನು ಹೇಳ್ತವೆ, ತನ್ನತನವನ್ನು ಗುರುತಿಸ್ಕೊಳ್ಳಿಕ್ಕೆ, ಹಾಗೆ ನಮ್ಮ ಸಮಾಜದಲ್ಲಿ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಎಲ್ಲರೂ ಪ್ರಶಂಸಿಸಬೇಕು ಅನ್ನೋ ಒಂದು ಅಪೇಕ್ಷೆಯೊಂದಿಗೆ ಈ ದಿನವನ್ನು ಆಚರಿಸಲು ಎಲ್ಲ ಮಹಿಳೆಯರು ಇಷ್ಟಪಡ್ತಾರೆ. ಅದು ಅಷ್ಟೇ ಸೂಕ್ತ ಕೂಡ. ಅಂತ ಒಂದು ಆಚರಣೆ ಇರಲೇಬೇಕು. ಎಲ್ರಿಗೂ ಇದು ಗೊತ್ತಿರುವಂಥ ವಿಷಯ, ಇನ್ನು ಹೀಗೆ ಕಂಟಿನ್ಯೂ ಆಗ್ತಾನೂ ಕೂಡ ಇರಬೇಕು. ಈಗ ಮೇಡಮ್, ಈ 2026 ಮಹಿಳಾ ದಿನಾಚರಣೆಯ ಥೀಮ್ ಕೊಟ್ಟು ಗಳಿಸಿಕೊಳ್ಳುವುದು ಅಂತ ಹೇಳಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಗೆ ಗೊತ್ತಿರುವ ಹಾಗೆ ಮಹಿಳಾ ದಿನಾಚರಣೆ ಅನ್ನೋದು ಈಗ ಕೆಲವೊಂದು ವರ್ಷಗಳ ಹಿಂದಷ್ಟೇ ಶುರುವಾದಂಥದ್ದಲ್ಲ. ಇದು ಬಹುತೇಕ ಒಂದು 20ನೇ ಶತಮಾನದಲ್ಲಿ ಶುರುವಾಗಿರುವಂಥದ್ದು. ಅಂದರೆ 1910ರಲ್ಲಿ ಅಮೆರಿಕದಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಆಗ ಅಲ್ಲಿ ಮಹಿಳೆಯರು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ನಡೆಸಿ ಅಲ್ಲಿಂದ ತಮ್ಮದೇ ಆದ ಒಂದು ದಿನ, ತಮ್ಮ ಹೋರಾಟಗಳಿಗೆ ಸ್ಪಂದನೆಯನ್ನು ಸೂಚಿಸುವಂಥ ಒಂದು ದಿನ ಬೇಕು ಅಂತ ಅಲ್ಲಿಂದ ಶುರುವಾಗಿರುವಂಥದ್ದು. ಹಾಗೆಯೇ 1977ರಿಂದ ಪ್ರತ್ಯೇಕವಾಗಿ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ ಎಂದು ಯುನೈಟೆಡ್ ನೇಷನ್ಸ್ ಇಂದ ನಾವು ಆಚರಣೆಗೆ ಶುರು ಮಾಡಿದ್ದೇವೆ. ಈ ವರ್ಷದ ಥೀಮ್ ಪ್ರಕಾರ ಮಹಿಳಾ ದಿನಾಚರಣೆಯನ್ನು ನಾವು ಗಿವ್ ಟು ಗೇನ್ ಅನ್ನುವ ಒಂದು ಥೀಮ್ ನಡಿಯಲ್ಲಿ ಆಚರಿಸಲು ಎಲ್ಲ ಕಡೆಯಲ್ಲಿ ಇದೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ, ಗಿವ್ ಟು ಗೇನ್ ಎನ್ನುವಂತ ಥೀಮ್. ಯಾಕೆ ಇದು ಥೀಮ್ ಅನ್ನು ನಾವು ಮಹಿಳಾ ದಿನಾಚರಣೆಗೆ ಕೊಟ್ಟಿದ್ದೇವೆ ಅಥವಾ ಎಲ್ಲ ಕಡೆ ಆಚರಿಸ್ತಾ ಇದ್ದೇವೆ ಅನ್ನಂದ್ರೆ, ಈಗ ಸಮಾಜ ಅಂದ್ರೆ ಮಹಿಳೆಯರಿಂದ ಸಮಾಜಕ್ಕೆ ಸಿಗುವಂತಹ ಲಾಭಗಳು ಬಹಳಷ್ಟು. ಮನೆಯಲ್ಲಿರಲಿ ಅಥವಾ ಕೆಲಸ ಮಾಡುವ ಕ್ಷೇತ್ರಗಳಲ್ಲಿರಲಿ, ಮಹಿಳೆ ಸದೃಢ ಆಗಿದ್ರೆ ಅಲ್ಲಿ ಸಮಾಜ ಕೂಡ ಸದೃಢ, ಹೀಗೆ ಹೇಳ್ತೇವೆ ನಾವು. ಮನೆಯಲ್ಲಿ ಕೂಡ ಅಷ್ಟೇ. ಈಗ ಒಂದು ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿರಲಿ ಅಥವಾ ಮನೆಯನ್ನು ಸಂಭಾಲಿಸೋದಾಗಿರ್ಲಿ, ಸಮತೋಲನ, ಮನೆ ಮತ್ತು ವರ್ಕ್ ಪ್ಲೇಸ್ ಎರಡು ಕೂಡ ಸಮತೋಲನ, ಎರಡು ಬ್ಯಾಲೆನ್ಸ್ ಮಾಡೋದಿರ್ಲಿ. ಸೊ ಎಲ್ಲಾ ಕಡೆಯಲ್ಲಿ ಕೂಡ ಮಹಿಳೆ ಸದೃಢ ಆಗಿದ್ರೆ ಸಮಾಜ ಕೂಡ ಸದೃಢ ಆಗಿರ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಇಂತಹ ಸಿಚುವೇಶನ್ ಅಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಮಹಿಳೆಯರಿಗೆ ನಾವು ಅವರಿಗೆ ಬೇಕಾದ ಅವಶ್ಯಕತೆಗಳನ್ನು, ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಸಪೋರ್ಟ್ ಅಂದ್ರೆ ಬೆಂಬಲ, ಅದು ಬೇಕೇ ಬೇಕು. ಎಲ್ಲ ಕಡೆ ಅದು ಬೇಕೇ ಬೇಕು. ಸೊ ಹಾಗೆ ಇನ್ನೊಂದೇನಂದ್ರೆ ಅವರಿಗೆ ಪ್ರೋತ್ಸಾಹ ಪ್ರತಿಯೊಂದು ಕೆಲಸಗಳಲ್ಲಿ. ಈಗ ಬೆಂಬಲ ಕರೆಕ್ಟ್, ಮತ್ತೆ ಪ್ರೋತ್ಸಾಹ. ಈಗ ಏನಾದ್ರೂ ಅವರೊಂದು ಹೊಸ ಕೆಲಸ ಮಾಡಬೇಕು ಅಥವಾ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಅನ್ಸಿದಾಗ ಆ ಪ್ರೋತ್ಸಾಹ ಮತ್ತೆ ಸಮಾನತೆ, ಇದು ಮೂರು ಬೇಕೇ ಬೇಕು. ಸೊ ಅದನ್ನೇ ನಾವು ಗಿವ್ ಅಂಡ್ ಗೇನ್. ಸೊ ಗೇನ್ ಮಾಡಬೇಕಾದ್ರೆ ಗಳಿಸೋದು ಮತ್ತೆ ಗಳಿಸೋದು, ಏನಾದ್ರೂ ಗಳಿಸ್ಬೇಕಾದ್ರೆ ಸಮಾಜಕ್ಕಾಗಿ ಗಳಿಸೋದು, ಅದು ಸ್ವಂತಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಏನಾದ್ರೂ ಬೇಕು ಅಂತಾದ್ರೆ ನಾವು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ, ವಿಶೇಷ ಸೌಲಭ್ಯ ಹಾಗೂ ವಿಶೇಷ ಬೆಂಬಲ ಇದೆರಡನ್ನೂ ಕೊಟ್ರೆ ಮಾತ್ರ ಅದು ಸಾಧ್ಯ ಅಂತ ಈ ಥೀಮ್ ನಡಿಯಲ್ಲಿ ನಾವು ಹೇಳಿಕ್ಕೆ ಬಯಸ್ತೇವೆ. ಹಾಗೆ ಎಲ್ಲಾ ಕಡೆಯಲ್ಲಿ ಇದು ಇನ್ನೂ ಜಾಸ್ತಿಯಾಗಿ, ಈಗ ಬರೇ ಮಹಿಳಾ ದಿನಾಚರಣೆ ಎಂದು ಮಾತ್ರವಲ್ಲ, ಇನ್ನು ಮುಂದೆನೂ ಕೂಡ ಪ್ರತಿ ವರ್ಷನೂ ಕೂಡ ಪ್ರತಿ ದಿನನೂ ಕೂಡ ಈ ಥೀಮ್ ನ ಅಂಡರೇ ನಾವು ಕೆಲಸ ಮಾಡಬೇಕು. ಇದು ಹಾಗೆ ಸಾಗ್ಬೇಕು.
ಇಲ್ಲಾಂದ್ರೆ ಬರೇ ವರ್ಷಕ್ಕೊಂದ್ಸಲ ಥೀಮ್ನ ಅಡಿಯಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಿಸಿ ಅದೇನೋ ಪ್ರಯೋಜನ ಇಲ್ಲ. ಸೊ ಹಾಗೆ ಎಲ್ಲರೂ ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಂಡು ಇದನ್ನು ಆಚರಿಸಬೇಕು ಅಂತ ಕೇಳ್ಕೊಳ್ಳಿ. ಹೌದು, ಒಂದು ಕಡೆಯಲ್ಲಿ ಒಬ್ಬ ತಾಯಿಯಾಗಿ ಕೂಡ ಅವಳು ತನ್ನ ಮಕ್ಕಳನ್ನ ಥೀಮ್ನ ಅಂಡರಲ್ಲೇ ಅವಳು ಬೆಳೆಸ್ತಾ ಹೋದ್ರೆ ಆ ಮಗು ಖಂಡಿತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನಿಲ್ಬಹುದು. ಹೌದು. ಈಗ ಮೇಡಮ್, ಈ ವರ್ಷದ ಮಹಿಳಾ ದಿನದ ಸಂದೇಶ ಸಮಾಜಕ್ಕೆ ಅದು ಎಷ್ಟು ಫಲಪ್ರದ ಆಗಬಹುದು ಅಂತ ಹೇಳ್ತೀರಿ? ಈಗ ನೋಡಿ, ಎಲ್ಲಾ ಕಡೆ ಏನಂದ್ರೆ ನಾವು ಯುವ ಪೀಳಿಗೆ ಮುಂದೆ ಬರಬೇಕು ಅಂತ ಹೇಳ್ತೇವೆ. ಹೌದು. ಸ್ಪೆಷಲ್ ಆಗಿ ಇಂಡಸ್ಟ್ರಿಯಲ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯುವ ಪೀಳಿಗೆ ಬಹಳಷ್ಟು ಇನ್ನೂ ಅಚೀವ್ಮೆಂಟ್ಸ್ ಅನ್ನು ಮಾಡಬೇಕು. ಹೌದು. ಸೊ ಅದಕ್ಕೆ ಪೂರಕವಾದ ಸೌಲಭ್ಯಗಳು ಆಲ್ರೆಡಿ ಇದೆ. ಸೊ ಈಗ ಮಹಿಳೆಯರಿಗೆ ಅಥವಾ ಈ ಯುವತಿಯರಿಗೆ ಅಥವಾ ಯುವ ಜನಾಂಗದ ಹುಡುಗಿಯರಿಗೆ, ಹೆಣ್ಮಕ್ಕಳಿಗೆ ಬಹಳಷ್ಟು ಅವಕಾಶಗಳನ್ನು ಕೊಡ್ತಾ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಸ್ಪೆಷಲ್ ಆಗಿ ಕೆಲವೊಂದು ಇಂಡಸ್ಟ್ರಿಗಳು ಈಗ ಪ್ಲೇಸ್ಮೆಂಟ್ಗೆ ಬರುವಾಗ ಇರಲಿ ಅಥವಾ ಜಾಬ್ ಅಪರ್ಚುನಿಟೀಸ್ ಪ್ರೊವೈಡ್ ಮಾಡುವಾಗ ಇರಲಿ, ಅವರು ಸ್ಪೆಷಲ್ ಆಗಿ ಹುಡುಗಿಯರಿಗೆ ಇಷ್ಟು ಕೆಲಸಗಳು, ಇಷ್ಟು ವೇಕೆನ್ಸಿಗಳು ಅಂತ ಇದ್ದೇ ಇದೆ ಕೆಲವೊಂದು ಕಂಪನಿಗಳಲ್ಲಿ. ಸೊ ಹೀಗೆ ಮಾಡಿದಾಗ ಇದೊಂದು ನೋಡಿ, ಈಗ ನಮ್ಮ ಥೀಮಿಗೆ ಒಂದು ಪೂರಕ ಅಂದ್ರೆ ಯು ಗಿವ್ ಆ್ಯಂಡ್ ಗೇನ್. ಹೌದು. ಯಾಕೆ ನಾವು ಇಂಥ ಅಪರ್ಚುನಿಟೀಸ್ ಕೊಡಬೇಕು ಅಂತ ಅಂದ್ರೆ, ಈಗಿನ ಹೆಣ್ಮಕ್ಳು ನೀವು ನೋಡಿದ್ರೆ ಎಕ್ಸಾಮಿನೇಷನ್ಸ್ ಯಾವುದಾದ್ರೂ ಇರಲಿ ಅಥವಾ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಇರಲಿ, ಕಂಪೇರಿಟಿವ್ಲಿ ಮೊದಲಿನ ಟೈಮ್ಗೆ ಕಂಪೇರ್ ಮಾಡಿದ್ರೆ ಈಗ ಹೆಣ್ಮಕ್ಕಳ ವಿಶೇಷ ಸಾಧನೆ ನಾವು ನೋಡ್ತಾ ಇದ್ದೇವೆ. ಸೊ ಆಗ ಅವರಿಗೆ ನಾವು ಆ ಸಪೋರ್ಟ್ ಅನ್ನು ಕೊಟ್ರೆ, ಯು ಗಿವ್ ಸಮ್ ಸಪೋರ್ಟ್, ಯು ಗಿವ್ ಸಮ್ ಅಪರ್ಚುನಿಟಿ, ಆಗ ಬಹಳಷ್ಟು ಇಂಥ ಕ್ಷೇತ್ರಗಳಲ್ಲಿ ಮುಂದುವರಿಯಲು ಸಾಧ್ಯ ಆಗುತ್ತೆ. ಸೊ ನನ್ಗೆ ಅನಿಸುವ ಪ್ರಕಾರ ಗಿವ್ ಆ್ಯಂಡ್ ಗೇನ್ ಥೀಮ್ ಏನಿದೆ ಈ ಸಲದು ನಮ್ಮ ವಿಶ್ವ ಮಹಿಳಾ ದಿನಾಚರಣೆದು, ಅದು ಬಹಳಷ್ಟು ಪೂರಕವಾಗಿದೆ. ಮತ್ತೆ ಅದೇ ತರ ನಾವು ಈಗ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ಅಲ್ಲಿ ಕೂಡ ಫಾಲೋ ಮಾಡ್ತಾ ಇದ್ದೇವೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಒಂದಷ್ಟು ವಿದ್ಯಮಾನಗಳು ನೀವಾಗಲೇ ಹೇಳಿದ್ದೀರಿ, ಅದು ಸಪೋರ್ಟ್ ಮಾಡಬೇಕು, ಅವರಿಗೆ ಒಂದಷ್ಟು ಪ್ರೋತ್ಸಾಹಗಳನ್ನು ನೀಡಿದಾಗ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆಗುವುದಕ್ಕೆ ಸಾಧ್ಯ ಅಂತ. ಹಾಗಾದ್ರೆ ಅದರ ಮಧ್ಯೆ ಅವಳು ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕು. ಅಂತಹ ಸವಾಲುಗಳು ಏನು ಮೇಡಮ್? ಬಹಳಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಹೌದು. ಹೆಣ್ಮಕ್ಳಾಗಿರ್ಲಿ, ಮಹಿಳೆ ಆಗಿರ್ಲಿ, ಹಲವಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾಳೆ. ಕೆಲವೊಂದು ರೀತಿಯಲ್ಲಿ ಅದಕ್ಕೆ ಪರಿಹಾರ ಸಿಕ್ಕಿದೆ, ಬಟ್ ಆದ್ರೂ 100% ಪರಿಹಾರ ಸಿಕ್ಕಿದೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲಾ ಕಡೆ ನಾವು ಹೇಳ್ತೇವೆ ಲಿಂಗ ಸಮಾನತೆ ಅಂತ, ಬಟ್ ಅದಷ್ಟು ಎಷ್ಟು ಮಟ್ಟಕ್ಕೆ ನಾವು ಅದನ್ನ ಅಚೀವ್ ಮಾಡಿದ್ದೇವೆ ಇನ್ನೂ ಆಗ್ಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾಯಕತ್ವ ಇರಲಿ, ಪಾಲಿಟಿಕ್ಸ್, ರಾಜಕೀಯ ಕ್ಷೇತ್ರದಲ್ಲಿ ನಾಯಕತ್ವದಲ್ಲಿ ಇರಲಿ, ಅಥವಾ ಯಾವುದೇ ಒಂದು ಕಂಪನಿ ಅಥವಾ ಆಫೀಸಲ್ಲಿ ಹೆಣ್ಮಕ್ಕಳಿಗೆ ಹೈ ಪೊಸಿಷನ್ ಕೊಡುವಂತದ್ದಿರ್ಲಿ. ಸೊ ಅಷ್ಟೊಂದು ಲಿಂಗ ಸಮಾನತೆ ಇನ್ನೂ ನಾವು ಕಾಣ್ತಾ ಇಲ್ಲ. ಹೌದು. ಅದಕ್ಕೋಸ್ಕರ ಕಾರ್ಯಕ್ರಮಗಳು ಆಗ್ತಾ ಇದಾವೆ, ಅದು ಕೊಡಬೇಕು, ಲಿಂಗ ಸಮಾನತೆ ಇರಬೇಕು, ಜೆಂಡರ್ ಇಕ್ವಿಟಿ ಇರಬೇಕು ಅಂತ, ಬಟ್ ಅಷ್ಟು 100% ರೀಚ್ ಆಗ್ಲಿಲ್ಲ. ಇದು ಒಂದು ವಿಷಯ. ಇನ್ನೊಂದು ಸೆಕೆಂಡ್ ಏನಂದ್ರೆ ಸವಾಲಂದ್ರೆ ವೇತನದಲ್ಲಿ ವ್ಯತ್ಯಾಸ. ಈಗ ನೀವು ನೋಡಿರ್ಬಹುದು, ಒಂದು ಪೊಸಿಷನ್ ಅದು ಗಂಡಿರ್ಲಿ ಹೆಣ್ಣಿರ್ಲಿ, ಎರಡೂ ಲಿಂಗದವರು ಕೂಡ, ಜೆಂಡರ್ನವರು ಕೂಡ ಸೇಮ್ ಪೊಸಿಷನ್ ಅಲ್ಲಿ ಇದ್ರೂ ಕೂಡ ನಾವು ಅವರ ವೇತನದಲ್ಲಿ ಬಹಳಷ್ಟು ಡಿಫರೆನ್ಸ್ ಅನ್ನು ಕಾಣ್ತೇವೆ. ಹೌದು. ಇದಿನ್ನೊಂದು. ಮತ್ತೆ ಏನಂದ್ರೆ ಸೆಕ್ಯೂರಿಟಿ. ದಿಸ್ ಇಸ್ ಏನಂತ ಹೇಳ್ತೇವೆ, ತುಂಬಾ ಇನ್ನೂ ಕೂಡ ಇಷ್ಟು 21ನೇ ಶತಮಾನಕ್ಕೆ ಬಂದ್ರೂ ಕೂಡ ಅದರ ಬಗ್ಗೆ ಇನ್ನೂ ಭಯ ಕಾಡ್ತಾ ಇದೆ. 21ನೇ ಶತಮಾನಕ್ಕೆ ಬಂದ್ರೂ ಕೂಡ ಇನ್ನೂ ಆ ಲೆವೆಲ್ಗೆ ನಾವು ರೀಚ್ ಆಗಲಿಲ್ಲ. ಸೆಕ್ಯೂರಿಟಿ ಸಿಸ್ಟಮ್ ಸಮಾಜದಲ್ಲಿ ಇರಲಿ, ವರ್ಕ್ ಪ್ಲೇಸಲ್ಲಿ ಇರಲಿ, ಸ್ಕೂಲಲ್ಲಿ ಇರಲಿ, ಕಾಲೇಜಲ್ಲಿ ಇರಲಿ, ಅಥವಾ ಮನೆಯಲ್ಲೇ ಇರಲಿ ಕೆಲವೊಂದು ಟೈಮ್. ಸೊ ಅಷ್ಟೊಂದು ಲೆವೆಲ್ಗೆ ನಮ್ಮ ಪ್ರೊಟೆಕ್ಷನ್ ಏನು ಅಂತ ಹೇಳಿ, ಸೆಕ್ಯೂರಿಟಿ ಸಿಸ್ಟಮ್ ಅಂತ ಹೇಳೋದಿರಲಿ, ಅದು ರೀಚ್ ಆಗಲಿಲ್ಲ. ಸೊ ಇವೆಲ್ಲ ಸವಾಲುಗಳು. ಮತ್ತೆ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಸೊ ಮಹಿಳೆಯರು ಮೊದಲಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈಗ ಬಹಳಷ್ಟು ಸದೃಢರಾಗಿದ್ದಾರೆ, ಇನ್ನೂ ಆಗ್ತಾರೆ ಕೂಡ. ಈಗ ವಿಲೇಜ್ ಅಲ್ಲಿ ಕೂಡ ನೋಡಿರ್ಬೋದು ನೀವು, ಪೇಟೆಯಲ್ಲಿ, ಪಟ್ಟಣದಲ್ಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ ಕೂಡ ಮಹಿಳೆಯರು ಎಜುಕೇಶನ್ ಅಷ್ಟೊಂದು ಇಲ್ಲದಿದ್ರೂ ಕೂಡ ಸ್ವಸಹಾಯ ಸಂಘಗಳ ಮೂಲಕ ಇರಲಿ ಅಥವಾ ತಮ್ಮದೇ ಒಂದು ಗುಂಪು ಕಟ್ಕೊಂಡು ಏನೋ ಮನೆಯಲ್ಲೇ ಕೆಲವು ಸ್ವ ಉದ್ಯೋಗ ಮಾಡಿಕೊಂಡು ಆರ್ಥಿಕವಾಗಿ ಸದೃಢ ಆಗ್ತಾ ಇದ್ದಾರೆ. ಬಟ್ ನಾನು ಹೇಳಿದಂತ ಈ ಒಂದು ಕೆಲವು ವಿಷಯ, ಲಿಂಗ ಸಮಾನತೆ, ವೇತನ ವ್ಯತ್ಯಾಸ ಮತ್ತೆ ಸೆಕ್ಯೂರಿಟಿ. ಅದೇ ವೇತನ ವ್ಯತ್ಯಾಸ ಅಂತ ಬರುವಾಗ ಈ ತುಂಬಾ ಕೂಲಿ ಕಾರ್ಮಿಕರಿಗೆ ಕಾಡುವಂತಹ ಒಂದು ದೊಡ್ಡ ಆರ್ಥಿಕ ಹೊಡೆತ. ಹೌದು. ಅಂದ್ರೆ ಗಂಡಸರಿಗೆ ಜಾಸ್ತಿ ಸಂಬಳ ಇರ್ತದೆ, ಹೆಂಗಸರಿಗಾದ್ರೆ
ಕಡಿಮೆ, ಅಲ್ಲೇ ವೇತನ ತಾರತಮ್ಯ ಇದೆ. ಹೌದು, ಅಲ್ಲಿ ತಾರತಮ್ಯ ಬರುತ್ತೆ. ಸೊ ಹಾಗೆ ಇದನ್ನೆಲ್ಲ ಕ್ಷೇತ್ರದಲ್ಲಿ ಸಹ ನಾವು ನೋಡ್ತಾ ಇದ್ವಿ. ಆ ಒಂದು ಪ್ರಶ್ನೆ ಅಂತ ಏನ್ ಹೇಳ್ತೇವೆ ನೋಡಿ, ಇನ್ನೂ ಹಾಗೇ ಇದೆ, ಪ್ರಶ್ನೆ ಹಾಗೇ ಇದೆ, ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಸೊ ಇದೊಂದು ದೊಡ್ಡ ಸವಾಲು ಮಹಿಳೆಯರ ಅಭಿವೃದ್ಧಿಗೆ. ಈಗ ನೀವೊಬ್ಬರು ಉಪನ್ಯಾಸಕರಾಗಿದ್ದುಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುವಂಥವ್ರು, ಇಲ್ಲಿ ಎದುರಿಸುವಂತಹ ಸವಾಲುಗಳ ಬಗ್ಗೆ ಮಾತನಾಡೋದಾದ್ರೆ ಹೇಗಿದೆ ಮೇಡಮ್? ಇಲ್ಲಿ ನಾನು ಈಗಲೇ ಹೇಳಿರುವ ಹಾಗೆ ಲಿಂಗ ಸಮಾನತೆಯ ಬಗ್ಗೆ ನಾವು ಬಹಳಷ್ಟು ಕೇರ್ ತಗೊಳ್ತೇವೆ. ಅಂದರೆ ಪ್ರತಿಯೊಂದು ವಿಚಾರದಲ್ಲಿ, ಈಗ ಮಕ್ಕಳ ಲೆವೆಲಲ್ಲಿ ಅವರಿಗೆ ಏನು ಲೀಡರ್ಶಿಪ್ ಕ್ವಾಲಿಟಿ ಇರಲಿ, ಆಗ ಇಬ್ಬರನ್ನೂ ಪ್ರೋತ್ಸಾಹಿಸುವಂಥದ್ದು, ಬ್ಯಾಲೆನ್ಸ್ ಮಾಡುವಂಥದ್ದು. ಈಗ ಏನೇ ಒಂದು ಕಾಲೇಜಲ್ಲಿ ಯಾವ್ದಾದ್ರು ಒಂದು ಲೀಡರ್ಶಿಪ್ ರೋಲ್ಸ್ ಇರಲಿ, ಅಥವಾ ಕ್ಲಾಸಲ್ಲಿ ಲೀಡರ್ಶಿಪ್ ರೋಲ್ಸ್ ಇರಲಿ, ಅಥವಾ ಅವರ ಕಂಪನಿಗೆ ಅವರನ್ನು ಪ್ರಿಪೇರ್ ಮಾಡುವಾಗ ಲೀಡರ್ಶಿಪ್ ರೋಲ್ಸ್ ಇರಲಿ, ಅಲ್ಲಿ ಇಬ್ಬರನ್ನೂ ಎರಡೂ ರೀತಿ ಬ್ಯಾಲೆನ್ಸ್ ಮಾಡೋ ಹಾಗೆ ನಾವು ಅವರಿಗೆ ಅಲಾಟ್ಮೆಂಟ್ಸ್ ಮಾಡ್ತೇವೆ. ಇದು ಒಂದು ವಿಷಯ. ಇನ್ನು ನಾನು ನೋಡಿರುವ, ನನ್ನ ಅನುಭವಕ್ಕೆ ಬಂದಿರುವಂಥದ್ದು, ಹೆಣ್ಮಕ್ಕಳಿಗೆ ಅವರೀಗ ಮಾರ್ಕ್ ಎಷ್ಟೇ ತಗೊಂಡಿರಲಿ, ಈಗ ಎಕ್ಸಾಮಿನೇಷನ್ಸ್ ಅಲ್ಲೆಲ್ಲ ಕಂಪೇರ್ ಮಾಡಿದಾಗೆ ನಾನು ಆಗಲೇ ಹೇಳಿರುವ ಹಾಗೆ ಬಹಳಷ್ಟು ಮುಂದುವರೆದಿದ್ದಾರೆ. ಹೆಣ್ಮಕ್ಳು ಯಾವತ್ತೂ ಲೀಡಿಂಗ್ ಗಂಡ್ಮಕ್ಕಳಿಗೆ ಕಂಪೇರ್ ಮಾಡಿದರೆ ಮಾರ್ಕ್ಸ್ ಅಲ್ಲಿ, ಎಕ್ಸಾಮಿನೇಷನ್ಸ್ ಅಲ್ಲಿ ಇರಲಿ. ಬಟ್ ಆತ್ಮವಿಶ್ವಾಸ ಅನ್ನೋದು, ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇನ್ನೂ ಅಷ್ಟು ಮಟ್ಟಕ್ಕೆ ಬೆಳಿಲಿಲ್ಲ ಅಂತ ಅನ್ಸುತ್ತೆ. ಅವರು ತುಂಬ ಹುಷಾರಿರ್ತಾರೆ, ಮಾರ್ಕ್ಸ್ ತುಂಬ ದೊಡ್ಡ ಲೆವೆಲಲ್ಲಿ ಇರುತ್ತೆ, ತುಂಬ ಒಳ್ಳೆ ಗ್ರೇಡ್ಸ್ ಇರುತ್ತೆ. ಬಟ್ ಏನು ಹೇಳ್ತೇವೆ, ಎದುರಿಗೆ ಬಂದು ಮಾತಾಡುವಂಥದ್ದಾಗಿರಲಿ, ಕಂಪೇರೇಟಿವ್ಲಿ ನಾನು ಹೇಳ್ತಾ ಇರೋದು. ಬಟ್ ತುಂಬಷ್ಟು ಇಂಪ್ರೂವ್ಮೆಂಟ್ಸ್ ನಡೀತಾ ಇದೆ. ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಅನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಇನ್ನು ಎಲ್ಲ ಒಂದು ಕಡೆ ಇನ್ನಷ್ಟು ಅದಕ್ಕೆ ಪ್ರೋತ್ಸಾಹ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್, ಈಗ ಪ್ರತಿ ವರ್ಷವೂ ಕೂಡ ಒಂದು ವಿಶೇಷ ಥೀಮನ್ನು ಇಟ್ಟುಕೊಂಡು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಈಡೇರಿದೆ, ಎಷ್ಟರ ಮಟ್ಟಿಗೆ ಅದು ಸಾಕಾರಗೊಂಡಿದೆ ಅಂತ ಹೇಳ್ತೀರಿ? ಮಹಿಳಾ ದಿನಾಚರಣೆ ನಾನು ಹೇಳಿರೋ ಹಾಗೆ ಇದು ಒಂದು ದಿನದ ಆಚರಣೆ ಆಗಿರಬಾರ್ದು. ಹೌದು, ಇದು ಪ್ರತಿದಿನ ಈ ಆಚರಣೆ, ನನ್ನ ದಿನ. ಪ್ರತಿದಿನ ಹೆಣ್ಮಕ್ಳು ಅಥವಾ ಮಹಿಳೆಯರಿರಲಿ ಆ ಪಾಸಿಟಿವ್ ಥಿಂಕಿಂಗಿಂದ, ಪಾಸಿಟಿವ್ ಆಟಿಟ್ಯೂಡಿಂದ ತನ್ನ ದಿನವನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಯಾವತ್ತೂ ಕೂಡ ನೆಗೆಟಿವ್ ಅಂದರೆ ಕೆಲವೊಂದ್ಸಲ ನನ್ನಿಂದ ಈ ಕೆಲಸ ಸಾಧ್ಯನಾ, ನಕಾರಾತ್ಮಕ ಚಿಂತನೆ ಏನು ಹೇಳ್ತವೆ, ನಾನು ಈ ರೋಲಲ್ಲಿ ಲೀಡ್ ಮಾಡ್ಬೋದಾ, ನನ್ನಿಂದ ಕೆಲಸ ಆಗತ್ತಾ. ಸೊ ಇದೆಲ್ಲ ನೆಕ್ಸ್ಟ್ ಕೆಲಸ ನಾನು ತಗೊಂಡಿದ್ದೇನೆ, ಡಿಲೇ ಆಗ್ಬಹುದು, ರಿಸಲ್ಟ್ ಅಲ್ಲಿ ಡಿಲೇ ಆಗ್ಬಹುದು, ಬಟ್ ನಾನು ಈ ಕೆಲಸ ಮಾಡ್ತೇನೆ, ಆ ಒಂದು ಹುಮ್ಮಸ್ಸು ಇದ್ದೇ ಇರಬೇಕು. ಸೊ ಹಾಗೆ ನಾನು ಹೇಳಿದಾಗೆ ಆಚರಣೆ ಒಂದು ದಿನಕ್ಕೆ ಸೀಮಿತ ಆಗಿರಬಾರ್ದು, ವರ್ಷ ಪೂರ್ತಿ ನಮಗೆ ದಿನ ಅದು ಆಚರಣೆನೆ, ಮಹಿಳಾ ದಿನಾಚರಣೆ. ನಾವು ಅದಕ್ಕೆ ಕೆಪೇಬಲ್ ಕೂಡ, ನಾವು ಅಷ್ಟೊಂದು ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಮತ್ತೆ ವರ್ಕ್ ಫ್ಯಾಮಿಲಿ ಬ್ಯಾಲೆನ್ಸ್ ಇದು ಮಾಡಿಕೊಂಡು, ಇದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ, ನಿಮಗೆ ಗೊತ್ತಿರುವ ಹಾಗೆ ಸುಲಭದ ಕೆಲಸ ಅಲ್ವೇ ಅಲ್ಲ. ಬಟ್ ಆದರೂ ಕೂಡ ಹೆಣ್ಮಕ್ಳು ಇನ್ನೂ ಅದೇ ಒಂದು ಗೋಲನ್ನು ಇಟ್ಕೊಂಡು ಮುಂದುವರಿತಾ ಇದ್ದಾರೆ ಅಂತ ಅನ್ನೋದು ಬಹಳಷ್ಟು ಖುಷಿ. ಎಲ್ಲ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ಏನೇ ಯಾವ ಚಾಲೆಂಜೇ ಬಂದಿರಲಿ. ಈಗ ಫಾರ್ ಎಕ್ಸಾಂಪಲ್, ಕೆಲವು ಹೆಣ್ಮಕ್ಳು ಹಳ್ಳಿಗಳಿಂದ ಪೇಟೆಗೆ ಬಂದು ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಟ್ರಾವೆಲಿಂಗ್ ಅಷ್ಟೊಂದಿರುತ್ತೆ, ಅಷ್ಟು ಟೈಮ್ ಟ್ರಾವೆಲಿಗೆ ಸ್ಪೆಂಡ್ ಮಾಡ್ತಾರೆ. ಮನೆಯಲ್ಲಿ ಕೆಲಸ ಮಾಡಿ ಟ್ರಾವೆಲ್ ಮಾಡಿಕೊಂಡು ಆಫೀಸಿಗೆ ಬಂದು ಆಫೀಸಲ್ಲಿ ಕೆಲಸ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಹೆಣ್ಮಕ್ಳಿಗೆ ಈಗ ಒಂದು 35-40 ಆಗುವಾಗ, 35-40 ವರ್ಷ ಆದಮೇಲೆ ದೈಹಿಕ ಇದು ಸಹ ಏನು ರಿಸ್ಟ್ರಿಕ್ಷನ್ಸ್ ಏನು ಹೇಳ್ತೇವೆ ನಾವು, ಅದು ಸಹ ಇದೆ. ಆರೋಗ್ಯದ ಮೇಲೆ ಸಹ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಅಂಥ ಸವಾಲುಗಳು ಇದ್ರೂ ಕೂಡ ಅವರ ಡೆಡಿಕೇಶನ್, ಆ ಕೆಲಸಕ್ಕೋಸ್ಕರ ಅವ್ರು ಕೊಡುವಂಥ ಡೆಡಿಕೇಶನ್, ಮತ್ತೆ ಔಟ್ಕಮ್ ಬೇಸ್, ಅಂದರೆ ಅವರು ಯಾವತ್ತು ನೋಡ್ತಾರೆ, ನಾನು ಈ ಕೆಲಸ ಮಾಡಿದರೆ ಇಂಥ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ಚಿಂತನೆ ಮೇಲೆ ಕೆಲಸ ಮಾಡ್ತಾರೆ. ಸೊ ಇದೊಂದು ಮೆಚ್ಚಲೇಬೇಕಾದಂಥ ವಿಷಯ. ಸೊ ನನ್ನ ಪ್ರಕಾರ ಪ್ರತಿಯೊಂದು ಹೆಣ್ಮಕ್ಕಳಲ್ಲಿ ಅವರದೇ ಆದ ಒಂದು ಒಳ್ಳೆ ಗುಣ, ಒಳ್ಳೆ ಸ್ಕಿಲ್ ಅಂತ ಹೇಳ್ತೇವೆ, ಇದು ಇದ್ದೇ ಇದೆ. ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅವ್ರೇನಾದ್ರೂ ಅಚೀವ್ಮೆಂಟ್ ಮಾಡಲೇಬೇಕು. ಅಚೀವ್ಮೆಂಟ್ ಮಾಡೋದು ಸಮಾಜಕ್ಕೋಸ್ಕರ ಮಾತ್ರ ಅಲ್ಲ, ತನಗೋಸ್ಕರ. ಅಚೀವ್ಮೆಂಟ್ ತನಗೋಸ್ಕರ ಮಾಡುವಾಗ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ, ಆತ್ಮವಿಶ್ವಾಸದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೇವೆ. ಆದ್ರೆ ಹಾಗೆ ಸಮಾಜಕ್ಕೂ ಅದು ಒಳ್ಳೇದೇ, ಫ್ಯಾಮಿಲಿಗೆ ಸಹ ಒಳ್ಳೇದು. ಅದೇ ನಾವು ಸ್ಕಿಲ್ ಬಗ್ಗೆ ಅಂತ ಹೇಳುವಾಗ, ನಾವು ಈಗ ನಮ್ಮ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ಕಿಲ್ ಅನ್ನ ಈಗ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಒಂದಷ್ಟು ಸ್ಕಿಲ್ ಬೇಸ್ಡ್ ಸಿಲೆಬಸ್ ಅನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಆದ್ರೆ ಸ್ಕಿಲ್ ಅನ್ನುವಂಥದ್ದು ಮಹಿಳೆಗೆ ಹಿಂದಿನಿಂದಲೇ ಬಂದಿದೆ. ಸ್ಕಿಲ್ ಅನ್ನುವಂಥದ್ದು ಮಹಿಳೆಯರಿಗೆ ಹಿಂದಿನಿಂದಲೇ ಬಂದಿದೆ. ಬಟ್ ಆದ್ರೂ ಕೂಡ ಈಗಿನ ರಿಕ್ವೈರ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಸ್ಪೆಷಲಿ, ಅಥವಾ ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಂತ ಸ್ಕಿಲ್ ಟ್ರೈನಿಂಗ್ ಬೇಕೇ ಬೇಕು. ಬಹಳಷ್ಟು ವಿದ್ಯಾಸಂಸ್ಥೆಗಳಾಗಿರ್ಲಿ ಅಥವಾ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ
ಅದಕ್ಕೆ ಪೂರಕವಾದ ಟ್ರೈನಿಂಗ್ ಇರಲಿ, ಅಥವಾ ಬೇಕಾದ ವರ್ಕ್ಶಾಪ್ಸ್ ಇರಲಿ, ಅಥವಾ ಬೇಕಾದ ಸೆಷನ್ಸ್ ಇರಲಿ, ಈಗ ಸೆಮಿನಾರ್ ಇರ್ಬೋದು, ಅಥವಾ ಅದಕ್ಕೆ ಬೇಕಾದ ಟಾಕ್ ಅಂತ ಏನು ಹೇಳ್ತೇವೆ ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ಇನ್ನಷ್ಟು ಲಾಭ ಈಗಿನ ಜನ್ರೇಷನ್ಗೆ ನಾವು ಕಂಪೇರ್ ಮಾಡಿದರೆ ಫೆಸಿಲಿಟಿ, ಸೌಲಭ್ಯಗಳು ಮೊದಲಿಗಿಂತ ಈಗ ಜಾಸ್ತಿ ಇದೆ. ಮೊದಲು ಏನಾದರೂ ಒಂದು ಕಲಿಬೇಕು ಅಂತ ಅಂದರೆ, ಈಗ ಸಂಗೀತ ಕಲಿಬೇಕು, ನೃತ್ಯ ಕಲಿಬೇಕು, ಅಥವಾ ಏನೇ ನಮ್ಮ ಸಿಸ್ಟಮ್ ಬಗ್ಗೆ ಕಲಿಬೇಕು ಅಂದರೆ ಬಹಳ ಕಷ್ಟ ಇತ್ತು. ಹೌದು, ಅದಕ್ಕೆ ಬೇಕಾದ ರಿಸೋರ್ಸಸ್ ಸಿಗ್ತಾ ಇರಲಿಲ್ಲ. ಬಟ್ ಈಗ ಹಾಗೆ ಇಲ್ಲ. ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ, ಪ್ರತಿಯೊಂದು ಶೈಕ್ಷಣಿಕ ವಿಭಾಗದಲ್ಲಿ ಎಲ್ಲ ಕಡೆ ಅದಕ್ಕೆ ಬೇಕಾದ ಫೆಸಿಲಿಟಿಗಳು ಅದೇ ಲೆವೆಲ್ಗೆ ಇದೆ, ಅದೇ ಮಟ್ಟಕ್ಕೆ ಇದೆ. ಅಷ್ಟೇ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಪ್ರತಿಯೊಂದು ಪರ್ಸೆಂಟೇಜ್ ಕೂಡ ಕಾಂಪಿಟೇಷನ್. ಸೊ ಏನು ಇಂಪ್ಲಿಕೇಶನ್ ಅಂದರೆ, ಏನು ಫೈನಲ್ ಕನ್ಕ್ಲೂಷನ್ ಅಂದರೆ, ಇಲ್ಲಿ ಕಾಂಪಿಟೇಷನ್ ತುಂಬ ಇದೆ. ಸ್ಪರ್ಧಾತ್ಮಕ ಜಗತ್ತು, ಕಾಂಪಿಟೇಷನ್ ತುಂಬ ಇದೆ. ಕಾಂಪಿಟೇಷನ್ ಗಂಡು ಹೆಣ್ಣಿನ ಮಧ್ಯ ಮಾತ್ರ ಅಲ್ಲ, ಹೌದು, ಹೆಣ್ಮಕ್ಕಳ ಮಧ್ಯನೂ ಇದೆ. ಪ್ರತಿಯೊಂದು ಏನ್ ಹೇಳ್ತೇವೆ ಡೆಸಿಮಲ್ ಪಾಯಿಂಟ್ ಅಲ್ಲಿ ವೇರಿಯೇಷನ್ ಅಷ್ಟೇ. ಮೊದಲೆಲ್ಲ 5 ಮಾರ್ಕಿಗೆ 10 ಮಾರ್ಕಿಗೆ ಇತ್ತು, ಈಗ ತುಂಬಾ ಕಡಿಮೆ ಫ್ರಾಕ್ಷನ್ ಅಲ್ಲಿ ಕಾಂಪಿಟೇಷನ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಲರ್ನಿಂಗ್ ಬೇಕೇ ಬೇಕು. ಇಲ್ಲಾಂದ್ರೆ ಅವರು ಕಲ್ತು ಅವರ ವಿದ್ಯಾಭ್ಯಾಸ ಮುಗ್ದು ಹೊರಗಡೆ ಬರುವಾಗ ತುಂಬಾ ಲೋ ಫೀಲ್ ಮಾಡ್ಕೊಳ್ತಾರೆ. ತುಂಬಾ ಅವ್ರಿಗೇನು ಜಾಬ್ ಇಂಟರ್ವ್ಯೂಗೆ ಹೋಗುವಾಗಲಿ, ಈಗ ಜಾಬ್ ಎಕ್ಸ್ಪೆಕ್ಟೇಷನ್ಸ್, ಈಗ ಕಂಪನಿಗಳು, ಇಂಡಸ್ಟ್ರಿಗಳು ಎಕ್ಸ್ಪೆಕ್ಟೇಷನ್ಸ್ ಕೂಡ ಹಾಗೆ ಸ್ಕಿಲ್ ಬೇಕು ಅಂತ. ಬರೀ ಮಾರ್ಕ್ಸ್ ಸಾಕಾಗಲ್ಲ, ಸ್ಕಿಲ್ ಬೇಕು. ಸೊ ಸ್ಕಿಲ್ ಅನ್ನೋದು ಬರೀ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲನೂ ಕೂಡ. ಈಗ ಒಂದು ಕಂಪನಿಯಲ್ಲಿ ಹೆಣ್ಮಕ್ಳು ವರ್ಕ್ ಮಾಡ್ತಾ ಇರೋರು, ಮಹಿಳೆಯಲ್ಲಿ ವರ್ಕ್ ಮಾಡ್ತಾರೆ, ಅದೇ ಸೇಮ್ ರುಟೀನ್ ವರ್ಕ್ ಬಿಟ್ಟು ನಾವೇನು ಅಡಿಷನಲ್ ಕಲ್ತಿದ್ದೇವೆ ಇದು ಕೂಡ ಇಂಪಾರ್ಟೆಂಟ್. ದಿನ ಅದೇ ಕೆಲಸ ಮಾಡೋದು ಇದ್ದೇ ಇದೆ. ಮನೆಯಲ್ಲಿ ಅಡಿಗೆ ಮಾಡೋದು, ಆಫೀಸಲ್ಲಿ ಬಂದು ಕ್ಲರಿಕಲ್ ಜಾಬ್ ಮಾಡೋದು ಅಷ್ಟೇ ಅಲ್ಲ, ಬೇರೆ ಅಡಿಷನಲ್ ಏನು ಸ್ಕಿಲ್ ಗೇನ್ ಮಾಡಿದ್ದೇವೆ, ಏನು ನಾಲೆಜ್ ಗೇನ್ ಮಾಡಿದ್ದೇವೆ, ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಈಗ ಮೇಡಮ್, ನಾವು ಮಹಿಳಾ ಸಬಲೀಕರಣದ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಶಿಕ್ಷಣದ ಪಾತ್ರ ಎಷ್ಟು ಮಹತ್ವದ್ದು ಅಂತೇಳಿ ಹೇಳ್ತೀರಿ? ಮಹಿಳೆಯರಿಗೆ ಶಿಕ್ಷಣ ಇದು ಬಹಳ ಮುಖ್ಯ ಅಂಶ. ಯಾಕೆ ಹೇಳಿದರೆ, ಆಗಲೇ ಹೇಳಿರುವ ಹಾಗೆ ಸಮಾಜ ಉದ್ಧಾರ ಆಗಬೇಕಾದ್ರೆ, ಸಮಾಜ ಮುಂದುವರಿಬೇಕಾದ್ರೆ, ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆಯರ ಪಾತ್ರ ಬಹುಮುಖ್ಯ. ಅದು ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ನಾವು ಮೊದಲೇ ಎಲ್ರಿಗೂ ಗೊತ್ತಿರುವ ಹಾಗೆ ಮನೆಯೇ ಮೊದಲ ಪಾಠಶಾಲೆ. ಹೌದು ಅಲ್ಲ, ತಾಯಿಯೇ ಮೊದಲ ಗುರು. ಹೌದು, ಇದು ಈಗಲೂ ಸೂಕ್ತ. ಮೊದಲಿನ ಕಾಲದಿಂದಲೂ ಹೇಳ್ತಾ ಇದ್ರು ತಾಯಿಯೇ ಮೊದಲ ಗುರು. ಈಗ ಕೂಡ ಹಾಗೇ ನಡೀತಾ ಇದೆ. ತಂದೆ ಮಕ್ಕಳ ಎಜುಕೇಶನ್ ಅಲ್ಲಿ ಇನ್ವಾಲ್ವ್ ಆಗುವುದಕ್ಕಿಂತ ಜಾಸ್ತಿ ಮಹಿಳೆಯರು, ತಾಯಿ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ತೇವೆ. ನಾವು ಎಷ್ಟೇ ಬ್ಯುಸಿ ಇರಲಿ, ಮನೆಗೆ ಬಂದು ನಮ್ಮ ಮಕ್ಕಳ ಪಾಠಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಇದೇ ಇದೆ. ಸೊ ಹೀಗೆ ಮಹಿಳೆಯರು ಎಜುಕೇಟೆಡ್ ಆಗಿದ್ರೆ, ಫಸ್ಟ್ ಥಿಂಗ್ ಇಸ್ ಅವರು ತಮ್ಮ ಮಕ್ಕಳ ಎಜುಕೇಷನ್ ಸಿಸ್ಟಮಲ್ಲಿ ಸಪೋರ್ಟಿವ್ ಆಗಿರ್ತಾರೆ. ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಇದು. ಇನ್ನೊಂದು, ಎಜುಕೇಟೆಡ್ ಮಹಿಳೆಯರು ಅಂದರೆ ಬಹಳ ಒಳ್ಳೆ ವಿದ್ಯಾಭ್ಯಾಸ ಹೊಂದಿರುವಂಥ ಮಹಿಳೆಯರು ಆರೋಗ್ಯದ ಬಗ್ಗೆನೂ ಕೂಡ ಕಾಳಜಿ ಇರುತ್ತೆ ಬಹಳ. ಸೊ ಮನೆಯಲ್ಲಿ ಆಗಿರಲಿ ಅಥವಾ ಹೊರಗಡೆ ಇರಲಿ, ಸೊ ಇದು ಕೂಡ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ, ಅವರು ಇನ್ನೊಬ್ಬರನ್ನು ಪ್ರೇರೇಪಿಸ್ತಾರೆ. ಈಗ ಎಜುಕೇಟೆಡ್ ಆಗಿರುವಂಥ ಮಹಿಳೆಯರು ಇನ್ನೊಂದು ಮಹಿಳೆಗೆ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ, ಹಾಗೆ ಅವರಿಗೆ ಪ್ರೇರೇಪಣೆ ಕೊಡೋದು ಇಂಥದ್ದು ಕೂಡ ಇರುತ್ತೆ. ಸೊ ಮಹಿಳಾ ಸಬಲೀಕರಣದಲ್ಲಿ ಸಮಾಜ ಅಭಿವೃದ್ಧಿ ಆಗಬೇಕು ಅಂತಾದರೆ ಎಲ್ಲ ಮಹಿಳೆಯರು ಮಿನಿಮಲ್ ಬೇಸಿಕ್ ಎಜುಕೇಶನ್ ಆ್ಯಂಡ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಇದೆರಡೂ ಕೂಡ. ನಾನು ಯಾಕೆ ಅದನ್ನು ಪುನಃ ಪುನಃ ಹೇಳ್ತಾ ಇದ್ದೇನೆಂದರೆ, ಎಜುಕೇಶನ್ ಬೇಸಿಕ್ ಇರ್ಬೋದು, ಬಟ್ ಅವರಿಗೆ ಕೌಶಲ್ಯ, ಸ್ಕಿಲ್ ಇಂಥದ್ದಿದ್ರೆ ಏನೂ ಕೂಡ ಅಚೀವ್ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ಈಗ ಗ್ರಾಮೀಣ ಮತ್ತು ನಗರ ಮಹಿಳೆಯರ ಅಭಿವೃದ್ಧಿಯಲ್ಲಿ ಇರುವಂತಹ ವ್ಯತ್ಯಾಸ ಏನಾದ್ರೂ ಇದೆಯಾ ಮೇಡಮ್? ಅಂದ್ರೆ ಗ್ರಾಮೀಣ ಮಹಿಳೆಯರು ಪಟ್ಟಣಕ್ಕೆ ಬಂದು ಅಲ್ಲಿಯೂ ತಮ್ಮ ಬದುಕನ್ನ ಕಟ್ಟಿಕೊಂಡವರಿದ್ದಾರೆ. ಹೌದು, ಹಾಗಾದ್ರೆ ಏನಾದ್ರೂ ವ್ಯತ್ಯಾಸಗಳಿದೆಯಾ ಈ ಅಭಿವೃದ್ಧಿಯಲ್ಲಿ? ಬಹಳಷ್ಟು ಹಿಂದೆ ಟೈಮಲ್ಲಿ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಬಹಳಷ್ಟು ವ್ಯತ್ಯಾಸ ಇತ್ತು. ಈಗ ಅಷ್ಟೊಂದು ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ನಾನು ಆಗ್ಲೇ ಹೇಳಿದಾಗ ಹಳ್ಳಿಯಿಂದ ಪೇಟೆಗೆ ಬಂದು ಕೂಡ ಕೆಲಸ ಮಾಡೋರು ಇದ್ದಾರೆ. ಹಳ್ಳಿಗಳಲ್ಲಿ ಕೂಡ ತಮ್ಮದೇ ಆದ ಸ್ವಸಹಾಯ ಸಂಘಗಳನ್ನು ಕಟ್ಟಿಕೊಂಡು, ತಮ್ಮದೇ ಆದ ಗುಂಪುಗಳನ್ನು ಕಟ್ಟಿಕೊಂಡು, ಅಥವಾ ತಮ್ಮದೇ ಸ್ವ ಉದ್ಯೋಗಗಳನ್ನು ಮಾಡಿಕೊಂಡು ಬದುಕುವವರು ಇದ್ದಾರೆ. ಸೊ ಓನ್ಲಿ ಡಿಫರೆನ್ಸಸ್, ಹಳ್ಳಿಯಲ್ಲಿರುವ ಹೆಣ್ಮಕ್ಕಳಿಗೆ ಇನ್ನೂ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅವರಿಗೆ ತಿಳಿಪಡಿಸೋದು, ಈ ತರ ಇಂಪಾರ್ಟೆಂಟ್ ಇದೆ, ಬರೀ ಕೆಲಸ ಮಾತ್ರ ಮುಖ್ಯ ಅಲ್ಲ, ನಾಲೆಜ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಇದನ್ನು ತಿಳಿಪಡಿಸೋದು ಬಹಳ ಮುಖ್ಯ. ಸೊ ಇದೊಂದು ಸಣ್ಣ ಮಟ್ಟಿಗೆ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು ನಾನು. ಮತ್ತೆ ತಮ್ಮದೇ ಅರ್ನಿಂಗ್ ಇರ್ಬೋದು, ಇನ್ಕಮ್ ಇದು ಮಾಡೋದ್ರಲ್ಲಿ ಈಗ ಅಷ್ಟೊಂದು ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ಈಗ ಕೆಲವೊಂದು ಹೆಣ್ಮಕ್ಳನ್ನು ನೋಡ್ಬೋದು, ಮನೆಯಲ್ಲೇ ಇದ್ದುಕೊಂಡು ಈಗ ಗೃಹ ಉಪಯೋಗ ವಸ್ತುಗಳಿರ್ಬೋದು, ಅಥವಾ ಹಾಲು ಉತ್ಪಾದನೆ ಇರ್ಬೋದು, ಅಥವಾ ಏನಾದರೂ ಕೃಷಿಯಲ್ಲಿ ಇರ್ಬೋದು, ಅಥವಾ ಹಪ್ಪಳ
ಸಂಡಿಗೆ, ಗುಡಿ ಕೈಗಾರಿಕೆ ಇಂಥದೆಲ್ಲ ಮಾಡ್ತಾರೆ. ಸೊ ಅದರಲ್ಲಿ ಅವರಿಗೆ ಇನ್ಕಮ್ ಅಂತ ಬರುತ್ತೆ, ಬಟ್ ಬೇರೆ ಏನೋ ಪ್ರಪಂಚ ಜ್ಞಾನ ಇರಲ್ಲ ಅವರಿಗೆ. ಯಾಕಳಿಗೆ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಕೌಶಲ್ಯ ಸ್ವಲ್ಪ ಮಟ್ಟಿಗೆ ಓಕೆ, ಅವರಿಗೆ ಇನ್ಕಮ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅವರಿಗೆ ಇದೆ. ಬಟ್ ಆದ್ರೂ ಕೂಡ ವಿದ್ಯಾಭ್ಯಾಸ, ವೆರಿ ಬೇಸಿಕ್ ಎಜುಕೇಶನ್ ಅಂತ ಏನ್ ಹೇಳ್ತೇವೆ, ಅದು ಅವರಿಗೆ ಕೊಡ್ಲೇಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಇರ್ಲಿ ಅಥವಾ ಸಂಘ ಸಂಸ್ಥೆಗಳಿರ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಲೀಡ್ ಅಲ್ಲಿ ಇರುವವರು ಇರ್ಲಿ ಅಥವಾ ಫ್ಯಾಮಿಲಿಯಲ್ಲೇ ಇರಲಿ, ಕುಟುಂಬದಲ್ಲೇ ಕೆಲವರು ಏನಾದರೂ ಒಳ್ಳೆ ವಿದ್ಯಾಭ್ಯಾಸ ಪಡೆದಿರಬಹುದು, ಅವರು ಮೋಟಿವೇಟ್ ಮಾಡುವಂಥದ್ದು ಮಾಡಲೇಬೇಕು. ಸೊ ಇದೊಂದು ವ್ಯತ್ಯಾಸ ನನಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಈಗ ಪ್ರೆಸೆಂಟ್ ಆಗಿ. ಈಗ ಮಹಿಳೆಯರ ಮೇಲೆ ನಡೆಯುವಂತಹ ಹಿಂಸಾಚಾರ ಇರಬಹುದು, ಅವಳ ಮೇಲೆ ನಡೆಯುವಂತಹ ದೌರ್ಜನ್ಯ, ಇದನ್ನ ತಡೆಗಟ್ಟುವುದಕ್ಕೆ ಸಮಾಜ ಏನ್ ಮಾಡಬೇಕು? ಪ್ರಪ್ರಥಮವಾಗಿ ಅವೇರ್ನೆಸ್ ಪ್ರೋಗ್ರಾಮ್, ಇದು ಇಂಪಾರ್ಟೆಂಟ್. ಅದು ಏನಂದ್ರೆ ವರ್ಷಕ್ಕೊಂದು ಸಲ, ಈಗ ಮಹಿಳಾ ದಿನಾಚರಣೆ ಬರುವಾಗ ಒಂದು ಸಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು ಹಾಗೆ ಅಲ್ಲ, ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು. ಸ್ಕೂಲಲ್ಲಿರಲಿ, ಶಾಲೆಗಳಿರಲಿ, ಕಾಲೇಜ್ಗಳಲ್ಲಿರಲಿ ಅಥವಾ ವರ್ಕ್ ಪ್ಲೇಸ್ಗಳಲ್ಲಿರಲಿ, ಎಲ್ರಿಗೂ ಸಮಾನತೆಯ ಬಗ್ಗೆ ಮತ್ತೆ ಅವರು ಸಮಾಜದಲ್ಲಿ ಎದುರಿಸುವ ಸವಾಲುಗಳ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲೇಬೇಕು. ಮತ್ತೆ ಗಂಡು ಮಕ್ಕಳಿಗೆ, ಈಗ ಸ್ಪೆಷಲ್ ಆಗಿ ಶಾಲೆಯಲ್ಲಿರುವಂತ, ಸ್ಕೂಲ್ ಲೆವೆಲ್ ಅಲ್ಲಿ ಇರುವಂತ ಸಣ್ಣ ಗಂಡು ಮಕ್ಕಳಿಗೆ ಅವರಿಗೆ ಚಿಕ್ಕಂದಿನಲ್ಲೇ, ಸಣ್ಣ ಪ್ರಾಯದಿಂದಲೇ ಇದೆಲ್ಲ ಹೇಳ್ಕೊಡ್ತಾ ಬರಬೇಕು. ಹೆಣ್ಮಕ್ಳಂದ್ರೆ ನಿಮ್ಮಷ್ಟೇ ಕೆಪೇಬಲ್, ಚಿಕ್ಕ ಮಗುವಿನಿಂದಲೇ ಎಳೆ ವಯಸ್ಸಿನಲ್ಲೇ ಇಂಥದ್ದೆಲ್ಲ ವಿಷಯಗಳನ್ನು, ಒಳ್ಳೆ ವಿಚಾರಗಳನ್ನು ಹೇಳಿಕೊಟ್ರೆ ಖಂಡಿತವಾಗಿಯೂ ಅವರು ದೊಡ್ಡವರಾದಾಗ ಹೆಣ್ಮಕ್ಕಳಿಗೆ ಸಪೋರ್ಟಿವ್ ಸಿಸ್ಟಮ್ ಆಗೇ ಇರ್ತಾರೆ. ಮತ್ತೆ ಇನ್ನೊಂದು ಕೆಲ ವಿಚಾರದಲ್ಲಿ ಸೆಕ್ಯೂರಿಟಿ ಸಿಸ್ಟಮ್, ಪ್ರೊಟೆಕ್ಷನ್ ಸಿಸ್ಟಮ್, ಇದು ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಬೇಕು. ಇದರ ಬಗ್ಗೆ ಸರ್ಕಾರ ಇರಲಿ ಅಥವಾ ಸಂಘ ಸಂಸ್ಥೆಗಳಿರಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ನಾಯಕರಿರಲಿ, ಇದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಲೇಬೇಕು. ಬಿಕಾಸ್ ಯಾಕೆ ಹೇಳಿದ್ರೆ ಅಷ್ಟು ಲೆವೆಲ್ಗೆ ಇನ್ನೂ ರೀಚ್ ಆಗಲಿಲ್ಲ ನಾವು. ಸೊ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಬೇಕು ಅಂತ ನನ್ನ ಅನಿಸಿಕೆ. ಒಂದು ನಿಟ್ಟಿನಲ್ಲಿ ಈಗಲೇ ಎಳೆ ವಯಸ್ಸಿನಲ್ಲೇ ತಂದೆ ತಾಯಿ ಮಕ್ಕಳಿಗೆ ಈ ತಾರತಮ್ಯದ ಬಗ್ಗೆ ಒಂದಷ್ಟು ಶಿಕ್ಷಣವನ್ನು ಮನೆಯಲ್ಲಿ ಕೊಟ್ಟರೆ, ಮುಂದೆ ಮಕ್ಕಳು ಈ ರೀತಿಯ ಸಮಾಜದಲ್ಲಿ ತಾರತಮ್ಯ ಧೋರಣೆಯನ್ನ ತಳೆಯುವಂಥದ್ದು ತಪ್ಪಬಹುದು. ಹೆಣ್ಣಿಗೆ ಗೌರವಾಧಾರಿತ ಏನು ಶಿಕ್ಷಣ ಅಂತ ಹೇಳ್ತಾರೆ, ಹೌದು, ಮೋರಲ್ ಇನ್ಫಾರ್ಮೇಶನ್ಸ್ ಆರ್ ಎಥಿಕ್ಸ್, ಅಥವಾ ಗಂಡು ಮಕ್ಕಳಿಗೆ ಮನೆಯಲ್ಲೇ ಫಸ್ಟ್ ಎಲ್ಲ ಹೇಳ್ಕೊಡ್ಬೇಕು, ಈ ತರ ಇದೆ, ಹೆಣ್ಮಕ್ಳಂದ್ರೆ ಈ ತರ ವಿಚಾರ, ರೆಸ್ಪೆಕ್ಟ್ ಕೊಡುವಂಥದ್ದು. ಸೊ ಅವರನ್ನೊಂದು ಕಾಂಪಿಟೇಟರ್ಸ್ ಅಂತ ತಿಳಿಬಾರ್ದು, ಎಲ್ಲ ಕಡೆ ಸಮಾನರು. ಈಗ ನೀವು ನೋಡಿರ್ಬೋದು ಎಲ್ಲಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಇರ್ಲಿ ಅಥವಾ ಡಿಫೆನ್ಸ್ ಅಲ್ಲಿ ಇರ್ಲಿ ಅಥವಾ ಪಾಲಿಟಿಕ್ಸ್ ಅಲ್ಲಿ ಇರ್ಲಿ, ನಾಯಕತ್ವ ರೋಲ್ಸ್ ಗಳಲ್ಲಿ ಇರ್ಲಿ, ಎಲ್ಲಾ ಕಡೆ ನಾವು ಮಹಿಳೆಯರನ್ನು ನೋಡ್ತಾ ಇದ್ವಿ. ಆದ್ರೂ ಕೂಡ ಏನೋ ಒಂದು ಹಿಂಜರಿಕೆ, ನಾವು ಮಹಿಳೆಯರು, ನಾವು ಹುಡುಗಿಯರು, ಏನೋ ಒಂದು ಹಿಂಜರಿಕೆ. ಸೊ ಆ ಹಿಂಜರಿಕೆ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಬೇಕು ಅಂತ ಸಪೋರ್ಟಿವ್ ಸಿಸ್ಟಮ್ ಸಣ್ಣ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ಹೌದು, ಮನೆಯಲ್ಲಿ ಕೂಡ ನೀನು ಹುಡುಗಿ ಸುಮ್ಮನೆ ಕೂತ್ಕೊಳ್ಬೇಕು, ನೀನು ಸ್ವರೆತಬಾರದು, ಈ ರೀತಿಯ ಒಂದಷ್ಟು ಸಜೆಷನ್ಸ್ ಅವಳಿಗೆ ಕೊಡುವುದರೊಟ್ಟಿಗೆ ಗಂಡು ಮಕ್ಕಳಿಗೂ ಅದನ್ನ ಸಮಾನವಾಗಿ ಸ್ವೀಕರಿಸುವ. ಕೆಲವೊಂದ್ಸಲ ಅವರು, ನಾವು ಈಗ ಎಷ್ಟೇ ಎಜುಕೇಟೆಡ್ ಆಗಿರ್ಲಿ ಕೂಡ, ಹೆಣ್ಮಕ್ಳು ಅಂತಾದ್ರೆ ನೀನು ಹೀಗೇ ಇರಬೇಕು, ಹೊರಗಡೆ ಹೋದಾಗ ಹೀಗೆ ಮಾಡಬೇಕು, ಅದರ ನಂತರ ರಿಸ್ಟ್ರಿಕ್ಟ್ ಮಾಡ್ತೇವೆ. ಸೊ ಅದು ಯಾಕೆ ಹಾಗೆ ಇರಬೇಕು ಅಂತ ನಾವು ಫಸ್ಟ್ ಹೇಳಬೇಕು. ಬರೀ ನಾವು ಕಂಡೀಷನ್ಸ್ ಹಾಕೋದಕ್ಕಿಂತ ನೀನು ಹೀಗೆ ಇರಬೇಕು, ಇದು ಹೀಗೆ, ನೀನು ಹೆಣ್ಮಗಳು, ಅದಕ್ಕೆ ನೀನು ಹೀಗೆ ಇರಬೇಕು, ಹಾಗೆ ಹೇಳೋದಕ್ಕಿಂತ ಯಾಕೆ, ಉದ್ದೇಶ ಏನು ನಾವು ಹೇಳೋದು. ಕೆಲವೊಂದು ಮೂಢನಂಬಿಕೆ ಇರಬಹುದು, ಕೆಲವೊಂದು ಇದೆ ನಾನು ಹೇಳಿದಾಗೆ ಸೇಫ್ಟಿ ದೃಷ್ಟಿಯಿಂದ ಇರಬಹುದು, ಹಾಗೆ ಇರಬಹುದು. ಬಟ್ ಆದ್ರೂ ಅದರ ಹಿನ್ನೆಲೆ ಏನು, ಯಾಕೆ ಹಾಗೆ ಹೇಳ್ತಾ ಇದ್ದೇವೆ, ಅದನ್ನು ಮನದಟ್ಟು ಮಾಡಿದ್ರೆ, ಹೆಣ್ಮಕ್ಳಿಗೆ ಇರ್ಲಿ ಅಥವಾ ಗಂಡು ಮಕ್ಕಳಿಗೂ ಕೂಡ ಇರ್ಲಿ, ಅದನ್ನು ಮನದಟ್ಟು ಮಾಡಿದ್ರೆ ತುಂಬಾ ಸಮತೋಲನ ಏನ್ ಹೇಳ್ತೇವೆ, ಬ್ಯಾಲೆನ್ಸ್ ಹೇಳ್ತೇವೆ, ಅಥವಾ ಲಿಂಗ ಸಮಾನತೆ ಏನು ಅಂತ ಹೇಳ್ತೇವೆ, ಕಾಯ್ದುಕೊಳ್ಬಹುದು. ಮೇಡಮ್, ಈಗ ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ರಾಜಕೀಯವಾಗಿರಬಹುದು, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ತನ್ನ ಸಾಮಾಜಿಕ ಅಸ್ಮಿತೆಯನ್ನ ಉಳಿಸಿಕೊಳ್ಳಿಕ್ಕೆ ಅವಳು ಏನು ಮಾಡಬಹುದು ಅಂತ ಹೇಳ್ತೀರಿ? ಫಸ್ಟ್ ಎಜುಕೇಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಬಹಳ ಮುಖ್ಯ ಪಾತ್ರ ವಹಿಸೋದು ಎಜುಕೇಶನ್. ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಒಳ್ಳೆ ಎಜುಕೇಶನ್ ಪ್ರೊವೈಡ್ ಮಾಡಲೇಬೇಕು. ಮತ್ತೆ ಇನ್ನೊಂದು, ಈಗ ಯಾಕೆ ಅವರಲ್ಲಿ ಇನ್ನೂ ಆ ಹಿಂಜರಿಕೆ ಅಂತ ಇದೆ ಅಂದ್ರೆ, ಆರ್ಥಿಕ ಸ್ವಾವಲಂಬನೆ ಇದು ಬೇಕೇ ಬೇಕು. ಇಂಡಿಪೆಂಡೆಂಟ್ ಆಗಿರಬೇಕು ಅವರು ಫೈನಾನ್ಷಿಯಲಿ. ಹೌದು, ಈಗ ಕೆಲವೊಂದು ಫ್ಯಾಮಿಲಿಯಲ್ಲಿ ನಾನು ಈಗಲೂ ಕೂಡ ನೋಡ್ತೇನೆ, ಮಹಿಳೆ ಎಷ್ಟೇ ದುಡಿಲಿ, ಎಷ್ಟೇ ಲಕ್ಷ ದುಡಿಲಿ, ಹೌದು, ಬಟ್ ಅವರು ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಮಂತ್ ಎಂಡ್ ಆಗುವಾಗ ಅದು
ಯಾರೋ ಕೈಗೆ ಹೋಗುತ್ತೆ. ಸೊ ಆ ಥರ ಸಿಚುವೇಶನ್ಸ್ ಬರಬಾರ್ದು. ಇದು ಎರಡು ವಿಚಾರ, ಒಂದು ಎಜುಕೇಷನ್, ಆರ್ಥಿಕ ಸ್ವಾವಲಂಬನೆ, ಮತ್ತು ಮಹಿಳೆಯರಿಗೂ ಕೂಡ ಕೆಲವೊಂದು ರೀತಿಯಲ್ಲಿ ಇನ್ನೂ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬೇಕು. ಈಗ ಸರ್ಕಾರ ಕೆಲವೊಂದು ಸ್ಕೀಮ್ಸ್ ಮಾಡಿರ್ಬೋದು, ಸರ್ಕಾರ ಕೆಲವೊಂದು ಲಾಭ ಕೊಡ್ತಾ ಇರ್ಬೋದು, ಅದು ಸರ್ಕಾರದ ಕೆಲವು ಯೋಜನೆಗಳಿರ್ಬೋದು, ಇದ್ರ ಬಗ್ಗೆ ಮಹಿಳೆಯರಿಗೆ ತಿಳಿಸ್ಕೊಡೋದು ಇದು ಬೇಕೇ ಬೇಕು. ಇಂಥ ಕಾರ್ಯಗಳು ನಡಿಬೇಕು. ಮಹಿಳೆಯ ಸಬಲೀಕರಣದ ದೃಷ್ಟಿಯಿಂದ ಮತ್ತೆ ಆಕೆ ಸ್ವಾವಲಂಬಿಯಾಗುವುದಕ್ಕೆ ಈ ಸಂಘ ಸಂಸ್ಥೆಗಳು ಎಷ್ಟು ಸಹಕಾರಿ ಅಂತ ಹೇಳ್ತೀರಿ? ಬಹಳಷ್ಟು ಸಂಘ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಮಟ್ಟಿನಲ್ಲಿ ಶ್ಲಾಘನೀಯ ಕೂಡ. ಮಹಿಳೆಯರನ್ನು ಇನ್ವಾಲ್ವ್ ಮಾಡ್ತಾ ಇದ್ದಾರೆ, ಮಹಿಳೆಯರನ್ನು ಎಪ್ರಿಸಿಯೇಷನ್ಸ್ ಕೊಡ್ತಾ ಇದ್ದಾರೆ. ಏನಾದರೂ ಸಾಧನೆ ಮಾಡಿದರೆ ಎಪ್ರಿಸಿಯೇಷನ್ ಕೊಡುವಂಥದ್ದು, ಅವರನ್ನು ಕಾರ್ಯಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾ ಇರುವಂಥದ್ದು, ಅವರ ಸಲಹೆಗಳನ್ನು ತಗೊಳ್ತಾ ಇರುವಂಥದ್ದು ಬಹಳ ಮಟ್ಟಿಗೆ ನಡೀತಾ ಇದೆ ಈಗ ಸಮಾಜದಲ್ಲಿ. ಸೊ ಇಲ್ಲ ಅಂತ ಇಲ್ಲ, ಕಂಪ್ಲೀಟ್ಲಿ ಝೀರೋ ಅಂತ ಇಲ್ಲ, ಸಣ್ಣ ನಂಬರಿಗೂ ಕೂಡ ಇಲ್ಲ, ಬಹಳಷ್ಟು ನಡೀತಾ ಇದೆ. ಬಟ್ ಇನ್ನೂ ಇಂಪ್ರೂವ್ಮೆಂಟ್ ತೋರಿಸ್ಕೊಳ್ಬಹುದು ಲೀಡ್ ರೋಲ್ಗಳಲ್ಲಿ. ಅಂದ್ರೆ ನಾಯಕತ್ವ ಇದರಲ್ಲಿ ಹೆಣ್ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಂಡ್ರೆ ಅದು ಖಂಡಿತ ಸಾಧ್ಯ ಇದೆ. ಬಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಸಂಘ ಸಂಸ್ಥೆಗಳು, ಮೇ ಬಿ ಕೆಲವೊಂದು ಈಗ ನೋಡಿರ್ಬೋದು ಹೆಣ್ಮಕ್ಕಳಿಗಾಗಿಯೇ ಕೆಲವೊಂದು ಸಂಘ ಸಂಸ್ಥೆಗಳು, ಯೂತ್ ಕ್ಲಬ್ಗಳು ಇಂಥದ್ದಿದೆ. ಸೊ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬಂದ್ರೆ ಸಮಾಜಕ್ಕೆ ಒಳ್ಳೆಯದು. ಈಗ ಯುವತಿಯರಿಗೆ, ವಿಶೇಷವಾಗಿ ಇಂದಿನ ಯುವ ಸಮುದಾಯಕ್ಕೆ ಈ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದಕ್ಕೆ ಒಂದಷ್ಟು ಸಲಹೆಗಳನ್ನು ಕೊಡುವುದಾದ್ರೆ? ಆತ್ಮವಿಶ್ವಾಸ ನಾನು ಆಗಲೇ ಹೇಳಿದೆ, ಇದೊಂದು ಈಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾಣ್ತಾ ಇರುವಂಥ ಒಂದು ನೆಗೆಟಿವ್ ಪಾಯಿಂಟ್. ಮಾರ್ಕ್ಸಲ್ಲಿ ಒಳ್ಳೆದಿರ್ತಾರೆ, ಗ್ರೇಡಲ್ಲಿ ಒಳ್ಳೆದಿರ್ತಾರೆ, ಬಟ್ ಆತ್ಮವಿಶ್ವಾಸ ನಾನು ಕಂಪ್ಲೀಟ್ ಆಗಿ ಝೀರೋ ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕು ಅಂತ ಕಾಣಿಸುತ್ತೆ. ಅದು ಸ್ಕೂಲ್ ಲೆವೆಲಲ್ಲೇ ಆರಂಭ ಆಗಬೇಕು. ಯಾಕೆ ಹೇಳಿದ್ರೆ ಆ ಕಾನ್ಫಿಡೆಂಟ್ ಅಷ್ಟೊಂದು ಮಟ್ಟಿಗೆ ಬೆಳೀಲಿಲ್ಲ ಮಕ್ಕಳಲ್ಲಿ, ಹೆಣ್ಮಕ್ಕಳಲ್ಲಿ ಸ್ಪೆಷಲ್ ಆಗಿ. ಸೊ ಒಂದು ಧೈರ್ಯವಾಗಿ ಮಾತಾಡುವಂಥದ್ದಿರಲಿ, ಅಥವಾ ಧೈರ್ಯವಾಗಿ ಚಾಲೆಂಜಿಂಗ್ ಆಗಿ ಏನಾದರೂ ಒಂದು ಕೆಲಸ ತಗೊಳ್ಳೋದಿರಲಿ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿರಲಿ. ಸೊ ನನ್ನ ಕೈಯಲ್ಲಿ ಆಗಲ್ಲ, ಗಂಡು ಮಕ್ಕಳಿಗೆ ಆಗತ್ತೆ, ನನ್ನ ಕೈಯಲ್ಲಿ ಆಗಲ್ಲ, ಆ ಥರ ಒಂದು ಮೆಂಟ್ಯಾಲಿಟಿ ಸೊ ಮಕ್ಕಳಲ್ಲಿ ಇದ್ದೇ ಇರುತ್ತೆ. ಸೊ ಅದು ಯುವ ಜನಾಂಗಕ್ಕೆ, ನಾವು ಯುವತಿಯರಿಗೆ ಸ್ಪೆಷಲ್ ಆಗಿ ಹೇಳಿಕೊಡಬೇಕು. ಸೊ ನೆಗೆಟಿವ್ ಆಟಿಟ್ಯೂಡ್ಸ್ ಅನ್ನು ಬಿಟ್ಟು ಒಳ್ಳೆ ಪಾಸಿಟಿವ್ ಆಟಿಟ್ಯೂಡ್ಸ್, ಅದರ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವಂಥ, ಆತ್ಮವಿಶ್ವಾಸವನ್ನು ಬೂಸ್ಟ್ ಮಾಡುವಂತಹ ಕಾರ್ಯಚಟುವಟಿಕೆಗಳು. ಸ್ಪೆಷಲಿ ನೀವು ಕಂಟಿನ್ಯೂಸ್ ಆಗಿ ಕಾಲೇಜಲ್ಲಿರಲಿ, ಸ್ಕೂಲಲ್ಲಿರಲಿ ಕೆಲವು ಸೆಷನ್ಸ್ ಮಾಡಿಸಿ, ಕೆಲವು ಕೌನ್ಸಿಲರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಸೆಷನ್ ಮಾಡಿಸಿ, ಅಥವಾ ಮಾನಸಿಕ ತಜ್ಞರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಕೌನ್ಸಿಲಿಂಗ್ ಅಥವಾ ಸೆಷನ್ಸ್ ಮಾಡಿಸಿ. ಸೊ ಅವ್ರಿಗೆ ತಿಳಿ ಹೇಳಿ ಮಕ್ಕಳಿಗೆ ಈ ಥರ ಇದೆ, ಎಲ್ಲರೂ ಸಮಾನರು, ಎಲ್ಲರೂ ರೆಸ್ಪಾನ್ಸಿಬಲ್ ಫಾರ್ ದ ಎಂತ ಹೇಳ್ತೇವೆ, ಸಮಾಜದ ಉದ್ಧಾರಕ್ಕೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದೆ. ಮತ್ತು ಲೀಡ್ ರೋಲ್ಗಳನ್ನು ತಗೊಳ್ಳುವಾಗ ಹಿಂಜರಿಬಾರ್ದು. ಸೊ ಕಾನ್ಫಿಡೆಂಟ್ ಆಗಿರಬೇಕು. ಕಾನ್ಫಿಡೆಂಟ್ ಬೂಸ್ಟ್ ಮಾಡಲಿಕ್ಕೆ ಏನೆಲ್ಲ ಕೆಲಸ ಮಾಡಬೇಕು. ಮೇ ಬಿ ಕೆಲವೊಂದು, ಅದೇ ನಾನು ಆಗ ಹೇಳಿದ ಹಾಗೆ ಫಲಿತಾಂಶ ಸ್ವಲ್ಪ ನಿಧಾನ ಇರ್ಬೋದು. ಯಾಕೆ ಹೇಳಿದರೆ ನಾವು ಈಗಲೇ ಗೊತ್ತಿರುವ ಹಾಗೆ ಮಹಿಳೆಯರು ಎಲ್ಲ ಕೆಲಸ ಮಾಡಲಿಕ್ಕೆ ಕೆಪೇಬಲ್ ಇರ್ತಾರೆ. ಸೊ ಮಲ್ಟಿ ಟಾಸ್ಕ್ ಮಾಡುವಾಗ ಆಬ್ವಿಯಸ್ ಸ್ವಲ್ಪ ಏನು ಫಲಿತಾಂಶ ಡಿಲೇ ಆಗ್ತದೆ, ಬಟ್ ಏಮ್ ಇರಬೇಕು, ಕಂಪ್ಲೀಟ್ ಮಾಡ್ತಾನೆ ಕೆಲಸ ಅಂತ ಕಾನ್ಫಿಡೆನ್ಸ್ ನಾವು ಮಕ್ಕಳಲ್ಲಿ ಬೆಳೆಸಬೇಕು, ಯುವತಿಯರಲ್ಲಿ ಸ್ಪೆಷಲ್ ಆಗಿ ಬೆಳೆಸಬೇಕು. ಒಳ್ಳೆಯದು ಮೇಡಮ್. ಇಷ್ಟು ಹೊತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.